ಯೋಗಿಯ ಆತ್ಮಕಥೆ. ಪರಮಹಂಸ ಯೋಗಾನಂದ. ಅಧ್ಯಾಯ 2. ಮಾತೃವಿಯೋಗ ಮತ್ತು ನಿಗೂಢ ತಾಯಿತಿ. ನನ್ನ ತಾಯಿಯ ಹೆಬ್ಬೈಕೆ ಎಂದರೆ ನನ್ನ ಅಣ್ಣನ ಮದುವೆ. ಆಹಾ, ಅನಂತನ ಹೆಂಡತಿಯ ಮುಖ ನೋಡಿದಾಗ ನನಗೆ ಈ ಭೂಮಿಯೇ ಸ್ವರ್ಗ. ವಂಶಾಭಿವೃದ್ಧಿಯ ಬಗ್ಗೆ ಭಾರತೀಯರ ಈ ಪ್ರಬಲ ಮನೋಭಾವವನ್ನು ಈ ಮಾತುಗಳಲ್ಲಿ ತಾಯಿ ಮೇಲಿಂದ ಮೇಲೆ ವ್ಯಕ್ತಪಡಿಸುತ್ತಿದ್ದನ್ನು ಕೇಳಿದ್ದೇನೆ. ಅನಂತನ ವಿವಾಹದ ನಿಶ್ಚಿತಾರ್ಥ ನಡೆದಾಗ ನನಗೆ ಸುಮಾರು 11 ವರ್ಷ. ತಾಯಿ ಸಂತೋಷದಿಂದ ಮದುವೆಯ ಏರ್ಪಾಟುಗಳನ್ನು ನೋಡಿಕೊಳ್ಳುತ್ತಾ ಕಲ್ಕತ್ತೆಯಲ್ಲಿದ್ದರು. ತಂದೆ ಮತ್ತು ನಾನು ಮಾತ್ರವೇ ಉತ್ತರ ಭಾರತದ ಬರೇಲಿಯ ಮನೆಯಲ್ಲಿ ಉಳಿದಿದ್ದೆವು. ಲಾಹೋರಿಗೆ ಹೋದ 2 ವರ್ಷಗಳ ಮೇಲೆ ತಂದೆಗೆ ಅಲ್ಲಿಗೆ ವರ್ಗವಾಗಿತ್ತು. ನನ್ನ 2 ಅಕ್ಕಂದಿರು ರಮಾ ಮತ್ತು ಉಮಾರ ಮದುವೆ ಕಾರ್ಯಗಳ ವೈಭವವನ್ನು ಈ ಮುಂಚೆ ನೋಡಿದ್ದೆ. ಆದರೆ ಅನಂತನ ವಿಷಯದಲ್ಲಿ ಅವನು ಹಿರಿಯ ಮಗನಾದುದರಿಂದ ಏರ್ಪಾಡುಗಳು ನಿಜವಾಗಿಯೂ ಅತಿಶಯವಾಗಿದ್ದವು. ಪ್ರತಿದಿನ ದೂರದ ಮನೆಗಳಿಂದ ಕಲ್ಕತ್ತೆಗೆ ಬರುತ್ತಿದ್ದ ಅನೇಕ ಬಂಧುಗಳನ್ನು ತಾಯಿ ಸ್ವಾಗತಿಸುತ್ತಿದ್ದಳು. 50 ಆಮ್ಸ್ಟರ್ ಸ್ಟ್ರೀಟ್ನಲ್ಲಿ ಹೊಸದಾಗಿ ತೆಗೆದುಕೊಂಡಿದ್ದ ಮನೆಯಲ್ಲಿ ಅವರನ್ನು ಸುಖಕರವಾಗಿ ನೆಲೆಗೊಳಿಸಿದಳು. ಎಲ್ಲವೂ ಸಿದ್ಧವಾಗಿತ್ತು. ಔತಣದ ಭಕ್ಷ್ಯಗಳು, ವಧುವಿನ ಮನೆಗೆ ಅಣ್ಣನನ್ನು ಕುಳ್ಳಿರಿಸಿಕೊಂಡು ಕರೆದೊಯ್ಯಲು ಸುಂದರವಾದ ಸಿಂಹಾಸನ, ಬಣ್ಣ ಬಣ್ಣದ ದೀಪಗಳ ಸಾಲುಗಳು, ರಟ್ಟಿನಿಂದ ಮಾಡಿದ ಬೃಹದಾಕಾರದ ಆನೆಗಳು, ಒಂಟೆಗಳು, ಇಂಗ್ಲೆಂಡಿನ, ಸ್ಕಾಟ್ಲೆಂಡಿನ ಹಾಗೂ ಭಾರತದ ವಾದ್ಯಗೋಷ್ಠಿಗಳು, ವೃತ್ತಿಪರ ಮನೋರಂಜನೆಕಾರರು, ಪ್ರಾಚೀನ ಆಚರಣೆಗಳನ್ನೆಲ್ಲ ನಡೆಸಲು ಪುರೋಹಿತರು. ತಂದೆ ಮತ್ತು ನಾನು ಉತ್ಸವದ ಸಡಗರದಿಂದ ಕೂಡಿದ್ದು ಮದುವೆಯ ವೇಳೆಗೆ ಸರಿಯಾಗಿ ಕುಟುಂಬವನ್ನು ಸೇರೋಣವೆಂದು ಯೋಚಿಸುತ್ತಿದ್ದೆವು. ಆದರೆ ಆ ಮಹಾಸುದಿನ ಪ್ರಾಪ್ತವಾಗುವುದಕ್ಕೆ ಸ್ವಲ್ಪ ಮುನ್ನವೇ ನಾನೊಂದು ಅಪಶಕುನವನ್ನು ಕಂಡೆ. ಅದು ನಡೆದದ್ದು ಬರೇಲಿಯಲ್ಲಿ, ನಡುರಾತ್ರಿಯಲ್ಲಿ. ನಮ್ಮ ಬಂಗಲೆಯ ಕೈಸಾಲೆಯಲ್ಲಿ ನಾನು ತಂದೆಯ ಪಕ್ಕದಲ್ಲಿ ಮಲಗಿದ್ದಾಗ ಹಾಸಿಗೆಯ ಮೇಲಿದ್ದ ಸೊಳ್ಳೆಯ ಪರದೆಯ ವಿಚಿತ್ರ ರೀತಿಯ ಕಂಪನದಿಂದ ನಾನು ಎಚ್ಚೆತ್ತೆ. ನವಿರಾದ ಪರದೆ ಇಬ್ಬದಿಗೆ ಸರಿದು ತಾಯಿಯ ಪ್ರೀತಿಯ ರೂಪವನ್ನು ಕಂಡೆ. ನಿಮ್ಮ ತಂದೆಯನ್ನು ಎಬ್ಬಿಸು. ಇಂದು ಬೆಳಗಿನ ಜಾವ 4 ಗಂಟೆಗೆ ಸಿಗುವ ಮೊದಲ ರೈಲಿನಲ್ಲಿ ಹೊರಟು ಬನ್ನಿ. ನನ್ನನ್ನು ನೋಡಬೇಕಾದರೆ ಕಲ್ಕತ್ತೆಗೆ ತ್ವರಮಾಡಿ ಬನ್ನಿ. ಆಕೆ ಪಿಸುಗುಟ್ಟಿದಂತಿತ್ತು. ಪ್ರೇತದಂತಹ ಆ ಆಕೃತಿ ಮಾಯವಾಯಿತು. ಅಪ್ಪ ಅಪ್ಪ, ಅಮ್ಮ ಸಾಯುತ್ತಿದ್ದಾಳೆ. ನನ್ನ ಧ್ವನಿಯಲ್ಲಿದ್ದ ಭಯ ಅವರನ್ನು ಕ್ಷಣ ಮಾತ್ರದಲ್ಲಿ ಎಬ್ಬಿಸಿತು. ನಾನು ಬಿಕ್ಕುತ್ತಾ ವಿಧಿಯ ವಾರ್ತೆಯನ್ನು ತಿಳಿಸಿದೆ. ನಿನ್ನ ಭ್ರಾಂತಿಗೆ ಲಕ್ಷ್ಯ ಕೊಡಬೇಡ. ನಿನ್ನ ತಾಯಿ ತುಂಬ ಆರೋಗ್ಯವಂತಳಾಗಿದ್ದಾಳೆ. ಕೆಟ್ಟ ಸುದ್ದಿ ಏನಾದರೂ ಬಂದರೆ ನಾವು ನಾಳೆ ಹೊರಡೋಣ. ಹೊಸ ಸನ್ನಿವೇಶಕ್ಕೆ ತಂದೆ ತಮಗೆ ಸ್ವಾಭಾವಿಕವಾದ ನಕಾರಾತ್ಮಕ ಉತ್ತರ ಕೊಟ್ಟರು. ಹೀಗಲೇ ಹೊರಡದಿದ್ದುದನ್ನು ನಿಮ್ಮನ್ನು ನೀವೇ ಕ್ಷಮಿಸಿಕೊಳ್ಳಲಾರಿರಿ ಎಂದೆ. ಬೇಗುದಿಯನ್ನು ತಾಳಲಾರದೆ ನಾನು ನಿಮ್ಮನ್ನು ಕ್ಷಮಿಸಲಾರೆ ಎಂದು ಕಟುವಾಗಿಯೇ ನೆನಪಿಸಿದೆ. ವಿಷಾದಕರ ಮುಂಜಾನೆಯಲ್ಲಿ ಈ ಸ್ಪಷ್ಟ ನುಡಿಗಳು ಬಂದವು. ಅಮ್ಮ ಅಪಾಯಕರವಾಗಿ ಅಸ್ವಸ್ಥಳಾಗಿದ್ದಾಳೆ. ಮದುವೆ ಮುಂದಕ್ಕೆ ಹೋಯಿತು. ತತ್ಕ್ಷಣ ಹೊರಟು ಬನ್ನಿ. ದಿಗ್ಭ್ರಮೆಗೊಂಡು ತಂದೆ ನಾನು ಹೊರಟೆವು. ಹೋಗುವ ಮಾರ್ಗದಲ್ಲಿ ಡಬ್ಬಿಯನ್ನು ಬದಲಾಯಿಸಬೇಕಾದ ಎಡೆಯಲ್ಲಿ ನಮ್ಮ ತಂದೆ ಸೋದರರೊಬ್ಬರು ಭೇಟಿಯಾದರು. ಒಂದು ರೈಲು ಗುಡುಗಿಕೊಂಡು ದುರ್ಬೀನಿನಂತೆ ಬೃಹದಾಕಾರ ತಾಳುತ್ತಾ ನಮ್ಮತ್ತ ನುಗ್ಗಿ ಬಂದಿತು. ನನ್ನ ಅಂತರಂಗದ ತಳಮಳದಿಂದ ರೈಲ್ವೆ ಕಂಬಿಗಳ ಮೇಲೆ ಬಿದ್ದು ಬಿಡೋಣ ಎಂಬ ನಿರ್ಧಾರ ತಟ್ಟನೆ ಬಂತು. ನನ್ನ ತಾಯಿಯನ್ನು ಆಗಲೇ ಕಳೆದುಕೊಂಡು ಬಿಟ್ಟೆನೆಂಬ ಭಾವನೆ ಬಂದು ಇದ್ದಕ್ಕಿದ್ದಂತೆ ಪರಮಶೂನ್ಯವೆನಿಸಿ ಪ್ರಪಂಚವನ್ನು ಸಹಿಸಲಾರದೆ ಹೋದೆ. ನಾನು ತಾಯಿಯನ್ನು ಈ ಲೋಕದ ಅತ್ಯಂತ ಆತ್ಮೀಯ ಗೆಳೆಯನಂತೆ ಪ್ರೀತಿಸಿದ್ದೆ. ಬಾಲ್ಯ ಸಹಜವಾದ ಕ್ಷುಲ್ಲಕ ಕಷ್ಟಗಳು ಬಂದಾಗಲೆಲ್ಲ ಆಕೆಯ ದುಃಖೋಪಶಮನಕಾರಿ ಕಪ್ಪು ಕಣ್ಣುಗಳು ನನಗೆ ಆಶ್ರಯ ಸ್ಥಾನವಾಗಿದ್ದವು. ಅವಳು ಇನ್ನೂ ಬದುಕಿದ್ದಾಳೆಯೇ? ತಂದೆಯ ಸೋದರರಿಗೆ ಕೊನೆಯ ಪ್ರಶ್ನೆಯೊಂದನ್ನು ಕೇಳಲು ನಿಂತೆ. ನನ್ನ ಮುಖದಲ್ಲಿ ಕಂಡ ನಿರಾಶೆಯನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ತಡವಾಗಲಿಲ್ಲ. ಹೌದು, ನಿಸ್ಸಂದೇಹವಾಗಿ ಬದುಕಿದ್ದಾಳೆ. ಆದರೆ ಅವರ ಮಾತಿನಲ್ಲಿ ನನಗೆ ಸ್ವಲ್ಪವೂ ನಂಬಿಕೆ ಬರಲಿಲ್ಲ. ನಾವು ಕಲ್ಕತ್ತೆಯ ಮನೆಯನ್ನು ಸೇರಿದಾಗ ದಂಗು ಬಡಿಸುವ ಸಾವಿನ ರಹಸ್ಯವನ್ನು ಎದುರು ನೋಡಬೇಕಾಯಿತಷ್ಟೇ. ನಾನು ಬಹುಮಟ್ಟಿಗೆ ಪ್ರಾಣವೇ ಇಲ್ಲದ ಸ್ಥಿತಿಗೆ ಕುಸಿದೆ. ನನ್ನ ಹೃದಯಕ್ಕೆ ಸಮಾಧಾನ ಒದಗಬೇಕಾದರೆ ವರ್ಷಗಳೇ ಕಳೆದವು. ನನ್ನ ಹುಯಿಲು ಸ್ವರ್ಗದ ಹೆಬ್ಬಾಗಿಲಿನಲ್ಲೇ ಬಿರುಗಾಳಿ ಎಬ್ಬಿಸಿ ಕೊನೆಗೆ ದಿವ್ಯ ಮಾತೆಯನ್ನು ಬರುವಂತೆ ಮಾಡಿತು. ಆಕೆಯ ನುಡಿಗಳು ಅಂತಿಮವಾಗಿ ನನ್ನ ಕೀವು ತುಂಬಿದ ಗಾಯಗಳನ್ನು ಮಾಯುವಂತೆ ಮಾಡಿದವು. ಜನ್ಮದಿಂದ ಜನ್ಮಕ್ಕೆ ಹಲವು ತಾಯಂದಿರ ದಾಯಾರ್ಧ ಹೃದಯದ ರೂಪದಲ್ಲಿ ನಿನ್ನನ್ನು ನೋಡಿಕೊಂಡುದು ನಾನೇ. ನೀನು ಕಳೆದುಕೊಂಡು ಹುಡುಕುತ್ತಿರುವ ಸುಂದರವಾದ 2 ಕಪ್ಪು ಕಣ್ಣುಗಳನ್ನು ನನ್ನ ದೃಷ್ಟಿಗಳಲ್ಲಿ ನೋಡು. ಅತ್ಯಂತ ಪ್ರಿಯ ಕರಳಿಗೆ ಉತ್ತರ ಕ್ರಿಯೆಯನ್ನು ಮಾಡಿಯಾದ ಕೂಡಲೇ ತಂದೆ ನಾನು ಬರೇಲಿಗೆ ಹಿಂದಿರುಗಿದೆವು.
ಪ್ರತಿದಿನ ಮುಂಜಾನೆ ನಮ್ಮ ಬಂಗಲೆಯ ಮುಂಭಾಗದಲ್ಲಿ ಮೃದುವಾದ ಹಸಿರು ಹೊಂಬಣ್ಣಗಳ ಹುಲ್ಲು ಮೈದಾನಕ್ಕೆ ನೆರಳು ನೀಡುತ್ತಿದ್ದ ಪಾರಿಜಾತದ ಮಹಾವೃಕ್ಷದ ಬಳಿಗೆ ವಿಷಾದಕರ ಸ್ಮರಣಯಾತ್ರೆಯನ್ನು ಕೈಗೊಳ್ಳುತ್ತಿದ್ದೆ. ಭಾವುಕ ಕ್ಷಣಗಳಲ್ಲಿ ಪಾರಿಜಾತ ಮರದ ಬಿಳಿಯ ಹೂಗಳು ಸ್ವಪೇರಿತ ಭಕ್ತಿಯಿಂದ ಹುಲ್ಲಿನ ಪೂಜಾ ವೇದಿಕೆಯ ಮೇಲೆ ತಮ್ಮನ್ನು ತಾವೇ ಅರ್ಪಿಸಿಕೊಳ್ಳುತ್ತಿವೆ ಎಂದು ಭಾವಿಸುತ್ತಿದ್ದೆ. ಮಂಜಿನೊಡನೆ ಕಣ್ಣೀರನ್ನು ಬೆರೆಸಿ ಉದಯ ಕಾಲದಲ್ಲಿ ವಿಚಿತ್ರವಾದ ಪರಮಲೋಕದ ಬೆಳಕು ಹೊರಹೊಮ್ಮುತ್ತಿರುವುದನ್ನು ಆಗಾಗ್ಗೆ ಕಂಡಿದ್ದೇನೆ. ಭಗವಂತನ ಬಯಕೆಯ ತೀವ್ರ ವೇದನೆ ನನ್ನನ್ನು ಪೀಡಿಸತೊಡಗಿತು. ಹಿಮಾಲಯದತ್ತ ನನ್ನನ್ನು ಬಲಾತ್ಕಾರವಾಗಿ ಸೆಳೆಯುತ್ತಿರುವಂತೆ ಅನುಭವವಾಯಿತು. ನನ್ನ ಸೋದರ ಸಂಬಂಧಿಯೊಬ್ಬ ಪವಿತ್ರ ಪರ್ವತಗಳಲ್ಲಿ ಸ್ವಲ್ಪ ಕಾಲ ಪ್ರವಾಸ ಮಾಡಿ ಅದೇ ತಾನೇ ಹಿಂದಿರುಗಿದವನು ಬರೇಲಿಯಲ್ಲಿ ನಮ್ಮಲ್ಲಿಗೆ ಬಂದ. ಉನ್ನತವಾದ ಪರ್ವತಗಳಲ್ಲಿ ಯೋಗಿಗಳ ಮತ್ತು ಸ್ವಾಮಿಗಳ ನೆಲೆಗಳ ಬಗ್ಗೆ ಆತ ಹೇಳಿದ ಕಥೆಗಳನ್ನು ಕುತೂಹಲದಿಂದ ಕೇಳಿದೆ. ನಾವು ಹಿಮಾಲಯಕ್ಕೆ ಓಡಿ ಹೋಗೋಣ. ನಮ್ಮ ಮನೆಯ ಯಜಮಾನರ ಕಿರಿಯ ಮಗ ದ್ವಾರಕಾ ಪ್ರಸಾದನಿಗೆ ನಾನು ಸಲಹೆ ಕೊಟ್ಟೆ. ಸಹಾನುಭೂತಿ ಇಲ್ಲದ ಕಿವಿಗಳಿಗೆ ಬಿದ್ದಂತಾಯಿತು. ತಂದೆಯನ್ನು ಕಾಣಲು ಅದೇ ತಾನೇ ಬಂದಿದ್ದ ನನ್ನ ಅಣ್ಣನಿಗೆ ಅವನು ನನ್ನ ಯೋಜನೆಯನ್ನು ಬಯಲು ಮಾಡಿದ. ಸಣ್ಣ ಹುಡುಗನೊಬ್ಬನ ಕಾರ್ಯಸಾಧ್ಯವಲ್ಲದ ಈ ಯೋಜನೆಯ ಬಗ್ಗೆ ನಕ್ಕು ಸುಮ್ಮನಾಗುವ ಬದಲು ಅನಂತ ನನ್ನನ್ನು ನಗೆಗೀಡು ಮಾಡುವುದಕ್ಕೆ ಅದನ್ನೇ ಮುಖ್ಯ ವಿಷಯವನ್ನಾಗಿಸಿಕೊಂಡ. ಎಲ್ಲೋ ನಿನ್ನ ಕಾವಿ ಬಟ್ಟೆ, ಅದಿಲ್ಲದೆ ನೀನು ಸ್ವಾಮಿ ಆಗಲಾರೆ. ಆದರೆ ಆತನ ಮಾತುಗಳಿಂದ ನನಗೆ ಅವರ್ಣೀಯವಾದ ಭಾವಪರವಶತೆ ಉಂಟಾಯಿತು. ನಾನು ಸ್ವಯಂ ಸನ್ಯಾಸಿಯಾಗಿ ಭಾರತದಲ್ಲಿ ತಿರುಗಾಡುತ್ತಿರುವಂತಹ ಸ್ಪಷ್ಟ ಚಿತ್ರಗಳು ಅವು ನನಗೆ ತೋರಿದವು. ಪೂರ್ವ ಜನ್ಮದ ಸ್ಮರಣೆಗಳನ್ನು ಬಹುಶಃ ಅವು ಎಚ್ಚರಿಸಿದವು. ಏನೇ ಆಗಲಿ, ಪ್ರಾಚೀನರಿಂದ ಸ್ಥಾಪಿತವಾದ ಸನ್ಯಾಸಾಶ್ರಮದ ಉಡುಪನ್ನು ಎಷ್ಟು ಸಹಜ ಸ್ವಾಭಾವಿಕವಾಗಿ ಧರಿಸಬಲ್ಲೆ ಎಂಬುದನ್ನು ಅರಿತೆ. ಒಂದು ಬೆಳಗ್ಗೆ ದ್ವಾರಕನೊಡನೆ ಹರಟೆ ಹೊಡೆಯುತ್ತಿದ್ದಾಗ ಹಿಮಗನ ಪ್ರಪಾತದ ವೇಗದಲ್ಲಿ ಅವತರಿಸುವ ಪರಮಾತ್ಮನ ಪ್ರೀತಿಯ ಅನುಭವವಾಯಿತು ನನಗೆ. ಪರಿಣಾಮವಾಗಿ ಬಂದ ನನ್ನ ವಾಗ್ಜರಿಯನ್ನು ನನ್ನ ಗೆಳೆಯ ಭಾಗಶಃ ಮಾತ್ರ ಗಮನಿಸುತ್ತಿದ್ದ. ಆದರೆ ಪರಿಪೂರ್ಣ ಗಮನದಿಂದ ನನ್ನ ಮಾತುಗಳನ್ನು ನಾನೇ ಆಲಿಸುತ್ತಿದ್ದೆ. ಆ ದಿನ ಮಧ್ಯಾಹ್ನ ಹಿಮಾಲಯದ ತಪ್ಪಲಿನಲ್ಲಿರುವ ನೈನಿತಾಲ್ ಕಡೆಗೆ ಮನೆ ಬಿಟ್ಟು ಓಡಿದೆ. ಅನಂತ ಹಠದಿಂದ ಬೆನ್ನಟ್ಟಿ ಬಂದ. ನಾನು ಪೆಚ್ಚುಮುಖದಿಂದ ಬರೇಲಿಗೆ ಹಿಂದಿರುಗಲೇಬೇಕಾಯಿತು. ನನಗೆ ಅವಕಾಶವಿದ್ದ ಏಕಮಾತ್ರ ತೀರ್ಥಯಾತ್ರೆ ಎಂದರೆ ರೂಢಿಯಂತೆ ಪ್ರತಿ ಮುಂಜಾನೆ ಪಾರಿಜಾತದ ಮರದ ಬಳಿಗೆ ಹೋಗುತ್ತಿದ್ದುದು. ನನ್ನ ಇಬ್ಬರು ಮಾತೆಯರ ವಿಯೋಗದಿಂದ, ಮಾನವೀಯ ಮಾತೆ ಮತ್ತು ದೈವಿ ಮಾತೆಯರ ವಿಯೋಗದಿಂದ ನನ್ನ ಹೃದಯ ರೋಧಿಸಿತು. ತಾಯಿಯ ಸಾವಿನಿಂದ ಕುಟುಂಬ ವಸ್ತ್ರದಲ್ಲುಂಟಾದ ಹರಕು ಮುಚ್ಚಲಾಗದಾಯಿತು. ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಉಳಿದ 40 ವರ್ಷಗಳಲ್ಲಿ ತಂದೆ ಮತ್ತೆ ಮದುವಾಗಲೇ ಇಲ್ಲ. ಕಿರಿಯ ತಂಡವನ್ನು ನೋಡಿಕೊಳ್ಳಲು ತಂದೆಯ ಮತ್ತು ತಾಯಿಯ ಕಷ್ಟಕರ ಪಾತ್ರವನ್ನು ವಹಿಸಿ ಗಮನಕ್ಕೆ ಬೀಳುವ ಮಟ್ಟಿಗೆ ಹೆಚ್ಚು ದಯಾಳುಗಳು, ಸ್ನೇಹಪರರು ಆಗಿಬಿಟ್ಟರು. ತಾಳ್ಮೆಯಿಂದಲೋ ಅಂತರ್ದೃಷ್ಟಿಯಿಂದಲೋ ಕುಟುಂಬದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿದರು. ಕಚೇರಿಯ ವೇಳೆ ಕಳೆದ ಮೇಲೆ ವಿರಕ್ತನಂತೆ ತಮ್ಮ ಕೋಣೆಯ ವಿವಿಕ್ತ ವಾಸಕ್ಕೆ ಹೋಗಿ ಮಧುರ ಗಾಂಭೀರ್ಯದಿಂದ ಕ್ರಿಯಾಯೋಗವನ್ನು ಅಭ್ಯಾಸ ಮಾಡುತ್ತಿದ್ದರು. ತಾಯಿ ಗತಿಸಿದ ಬಹುದಿನಗಳ ಮೇಲೆ ತಂದೆಯ ಬದುಕನ್ನು ಹೆಚ್ಚು ಸುಖಮಯವಾಗಿಸಲೆಂದು ಅವರ ಚಿಲ್ಲರೆ ಕೆಲಸಗಳನ್ನು ನೋಡಿಕೊಳ್ಳಲು ಆಂಗ್ಲ ಪರಿಚಾರಿಕೆಯೊಬ್ಬಳನ್ನು ನೇಮಿಸಲು ಹೋದೆ. ಆದರೆ ತಂದೆ ತಲೆಯಲ್ಲಾಡಿಸಿ ಬಿಟ್ಟರು. ನಾನು ಸೇವೆ ಮಾಡಿಸಿಕೊಳ್ಳುವುದು ನಿನ್ನ ತಾಯಿಯಿಂದಲೇ ಮುಗಿಯಿತು, ಬೇರೆ ಯಾವೊಬ್ಬ ಹೆಂಗಸಿನಿಂದಲೂ ಉಪಚಾರ ಮಾಡಿಸಿಕೊಳ್ಳುವುದಿಲ್ಲ ಎಂದರು. ಅಜೀವ ಪರ್ಯಂತದ ಭಕ್ತಿಯ ಮನೋಭಾವದಿಂದ ಅವರ ದೃಷ್ಟಿ ಎಲ್ಲೋ ದೂರದಲ್ಲಿ ನೆಟ್ಟಿತ್ತು. ತಾಯಿ ತೀರಿಕೊಂಡ 14 ತಿಂಗಳಾದ ಮೇಲೆ ಅವರು ನನಗಾಗಿ ಬಹುಮುಖ್ಯ ಸಂದೇಶವೊಂದನ್ನು ಬಿಟ್ಟು ಹೋಗಿದ್ದಾರೆಂದು ತಿಳಿಯಿತು. ಅನಂತ ಅವರ ಮರಣಶಯ್ಯೆಯ ಬಳಿ ಇದ್ದು ಅವರ ಮಾತುಗಳನ್ನು ದಾಖಲಿಸಿಕೊಂಡಿದ್ದ. 1 ವರ್ಷದಲ್ಲಿ ನನಗೆ ಬಹಿರಂಗಪಡಿಸಬೇಕೆಂದು ಆಕೆ ಹೇಳಿದ್ದರೂ ನನ್ನ ಅಣ್ಣ ತಡ ಮಾಡಿದ. ತಾಯಿ ನನಗಾಗಿ ಆಯ್ಕೆ ಮಾಡಿದ್ದ ಕನ್ಯೆಯನ್ನು ವಿವಾಹವಾಗಲು ಅವನು ಸದ್ಯದಲ್ಲೇ ಬರೇಲಿಯನ್ನು ಬಿಟ್ಟು ಕಲ್ಕತ್ತೆಗೆ ಹೊರಡಬೇಕಾಗಿತ್ತು. ಒಂದು ಸಂಜೆ ಆತ ನನ್ನನ್ನು ಪಕ್ಕಕ್ಕೆ ಕರೆದ. ಆತನ ಧ್ವನಿಯಲ್ಲಿ ಒಂದು ವೈರಾಗ್ಯ ಭಾವವನ್ನು ಕಾಣಬಹುದಾಗಿತ್ತು. ಮುಕುಂದ, ಒಲ್ಲದ ಮನಸ್ಸಿನಿಂದ ನಾನು ನಿನಗೆ ಸೋಜಿಗದ ಸುದ್ದಿಯನ್ನು ಹೇಳಬೇಕಾಗಿದೆ. ಮನೆಯನ್ನು ತ್ಯಜಿಸುವ ನಿನ್ನ ಆಸೆಯನ್ನು ಉದ್ದೀಪನಗೊಳಿಸಿದಂತಾಗುವುದೆಂದು ನನಗೆ ಹೆದರಿಕೆಯಾಗಿತ್ತು. ಆದರೆ ಹೇಗೇ ಆದರೂ ನೀನು ದೈವೋನ್ಮಾದದಿಂದ ಹುರುಪುಗೊಂಡಿದ್ದೀಯೆ. ಹಿಮಾಲಯಕ್ಕೆ ಹೋಗುತ್ತಿದ್ದ ನಿನ್ನನ್ನು ಈಚೆಗೆ ಹಿಡಿದು ತಂದಾಗ ನಾನೊಂದು ಖಚಿತ ನಿರ್ಧಾರಕ್ಕೆ ಬಂದೆ. ನಾನಿತ್ತ ಗಂಭೀರ ವಚನವನ್ನು ಪೂರೈಸಲು ಕಾಲವನ್ನು ಇನ್ನೂ ಮುಂದೂಡುವುದು ಸರಿಯಲ್ಲ ಎನ್ನುತ್ತಾ ಅಣ್ಣ ಒಂದು ಸಣ್ಣ ಸಂಪುಟವನ್ನು ನನ್ನ ಕೈಗಿತ್ತು ತಾಯಿಯ ಸಂದೇಶವನ್ನು ಒಪ್ಪಿಸಿದ. ತಾಯಿ ಹೇಳಿದ ಸಂದೇಶವಿದು: ನನ್ನ ಪ್ರೀತಿಯ ಮಗು ಮುಕುಂದ, ಈ ನನ್ನ ಮಾತುಗಳೇ
ನಿನಗೆ ನನ್ನ ಕೊನೆಯ ಆಶೀರ್ವಾದವಾಗಲಿ. ನೀನು ಹುಟ್ಟಿದ ತರುವಾಯ ನಡೆದ ಅನೇಕ ಅದ್ಭುತ ಘಟನೆಗಳನ್ನು ನಿನಗೆ ಹೇಳಬೇಕಾದ ಗಳಿಗೆ ಈಗ ಪ್ರಾಪ್ತವಾಗಿದೆ. ನೀನು ಇನ್ನೂ ನನ್ನ ಕೈಯಲ್ಲಿ ಮಗುವಾಗಿದ್ದಾಗಲೇ ನಿನ್ನ ನಿರ್ದಿಷ್ಟ ಮಾರ್ಗವಾಗುವುದೆಂದು ನಾನು ಮೊದಲಿಗೆ ತಿಳಿದೆ. ಆಗ ನಿನ್ನನ್ನು ವಾರಣಾಸಿಯಲ್ಲಿದ್ದ ನನ್ನ ಗುರುಗಳ ಮನೆಗೆ ಎತ್ತಿಕೊಂಡು ಹೋದೆ. ಶಿಷ್ಯರ ತಂಡದ ಹಿಂದೆ ಬಹುತೇಕ ಮರೆಯಾಗಿದ್ದ ನನಗೆ ಆಳವಾದ ಧ್ಯಾನದಲ್ಲಿ ಕುಳಿತಿರುವ ಲಾಹರಿ ಮಹಾಶಯರನ್ನು ಕಾಣುವುದೇ ಕಷ್ಟವಾಗಿತ್ತು. ನಾನು ನಿನ್ನನ್ನು ತಟ್ಟುತ್ತಿದ್ದಾಗ ಆ ಮಹಾಗುರು ನಮ್ಮನ್ನು ನೋಡಿ ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳುತ್ತಿದ್ದೆ. ಶ್ರದ್ಧಾಪೂರ್ವಕವಾದ ನನ್ನ ಮೌನ ಪ್ರಾರ್ಥನೆ ಹೆಚ್ಚು ತೀವ್ರವಾದಂತೆ ಅವರು ತಮ್ಮ ಕಣ್ಣು ತೆರೆದು ಹತ್ತಿರ ಬರುವಂತೆ ಕರೆದರು. ಇತರರು ನನಗೆ ದಾರಿ ಬಿಟ್ಟರು. ನಾನು ಅವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿದೆ. ಲಾಹರಿ ಮಹಾಶಯರು ನಿನ್ನನ್ನು ತಮ್ಮ ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ಆಧ್ಯಾತ್ಮಿಕವಾಗಿ ಪವಿತ್ರಗೊಳಿಸುವಂತೆ ನಿನ್ನ ಹಣೆಯ ಮೇಲೆ ಕೈ ಇಟ್ಟರು. ತಾಯಿ, ನಿನ್ನ ಮಗ ಯೋಗಿಯಾಗುತ್ತಾನೆ. ಆಧ್ಯಾತ್ಮಿಕ ಎಂಜಿನ್ನಾಗಿ ಅನೇಕ ಆತ್ಮಗಳನ್ನು ಭಗವಂತನ ಸಾಮ್ರಾಜ್ಯಕ್ಕೆ ಸೆಳೆದೊಯ್ಯುತ್ತಾನೆ ಎಂದರು. ಸರ್ವಜ್ಞರಾದ ಗುರುಗಳಿಂದ ನನ್ನ ರಹಸ್ಯ ಪ್ರಾರ್ಥನೆ ಫಲಿಸಿದುದನ್ನು ಕಂಡು ನನ್ನ ಹೃದಯ ಆನಂದದಿಂದ ತುಡಿಯಿತು. ನೀನು ಹುಟ್ಟುವುದಕ್ಕೆ ಸ್ವಲ್ಪ ಮೊದಲು ನೀನು ಅವರ ಮಾರ್ಗವನ್ನೇ ಅನುಸರಿಸುವೆ ಎಂದು ಅವರು ಹೇಳಿದ್ದರು. ಅನಂತರ ಮಗು, ನೀನು ಮಹಾಪ್ರಭೆಯ ದರ್ಶನ ಪಡೆದುದನ್ನು ನಾನು ನಿನ್ನ ಅಕ್ಕ ರಮಾಳು ಬಳ್ಳೆವು. ನೀನು ಹಾಸಿಗೆಯ ಮೇಲೆ ಅವಿಚಲಿತನಾಗಿ ಕುಳಿತಿದ್ದುದನ್ನು ಪಕ್ಕದ ಕೋಣೆಯಿಂದ ಕಂಡೆವು. ನಿನ್ನ ಮುಖ ತೇಜಪೂರ್ಣವಾಯಿತು. ಭಗವಂತನ ಅನ್ವೇಷಣೆಗೆಂದು ಹಿಮಾಲಯಕ್ಕೆ ಹೋಗುವುದಾಗಿ ನೀನು ಹೇಳಿದಾಗ ನಿನ್ನ ಧ್ವನಿಯಲ್ಲಿ ಉಕ್ಕಿನ ನಿರ್ಧಾರ ಕೇಳಿಬಂತು. ನನ್ನ ಮುದ್ದು ಮಗು, ಈ ವಿಷಯಗಳಿಂದ ನಿನ್ನ ಮಾರ್ಗ ಪ್ರಾಪಂಚಿಕ ಬಯಕೆಗಳಿಂದ ಅತಿ ದೂರ ಎಂಬುದನ್ನು ಕಂಡುಕೊಂಡೆ. ನನ್ನ ಬಾಳಿನಲ್ಲಿ ನಡೆದ ಅತ್ಯಂತ ವಿಶಿಷ್ಟವಾದ ಒಂದು ಘಟನೆಯಿಂದ ಅದಕ್ಕೆ ಮತ್ತಷ್ಟು ಪುಷ್ಟಿ ದೊರೆಯಿತು. ಆ ಘಟನೆಯೇ ನನ್ನ ಈ ಮರಣಶಯ್ಯೆಯ ಸಂದೇಶವನ್ನು ಪ್ರಚೋದಿಸಿತು. ಈ ಘಟನೆ ಪಂಜಾಬಿನ ಒಬ್ಬ ಜ್ಞಾನಿಯೊಡನೆ ನಡೆದ ಸಂದರ್ಶನ. ನಮ್ಮ ಕುಟುಂಬ ಲಾಹೋರಿನಲ್ಲಿದ್ದಾಗ ಒಂದು ಬೆಳಗ್ಗೆ ಸೇವಕ ನನ್ನ ಕೋಣೆಗೆ ಬಂದ. ತಾಯಿ, ಒಬ್ಬ ವಿಚಿತ್ರ ಸಾಧು ಬಂದಿದ್ದಾನೆ. ಮುಕುಂದನ ತಾಯಿಯನ್ನು ಕಾಣಬೇಕು ಎಂದು ಹಠಪಡುತ್ತಿದ್ದಾನೆ. ಈ ಸರಳ ನುಡಿಗಳು ನನ್ನ ಹೃದಯದಾಳದಲ್ಲಿದ್ದ ತಂತಿಗಳನ್ನು ಮಿಡಿದವು. ಆ ಕ್ಷಣವೇ ಆ ಆಗಂತುಕನನ್ನು ಸ್ವಾಗತಿಸಲು ಹೋದೆ. ಆತನ ಪಾದಗಳಿಗೆ ವಂದಿಸಿದಾಗ ನಿಜವಾದ ದೇವಮಾನವ ನನ್ನ ಮುಂದೆ ನಿಂತಿರುವನೆಂದು ಭಾಸವಾಯಿತು. ತಾಯಿ, ಈ ಭೂಮಿಯ ಮೇಲೆ ನಿಮ್ಮ ಅಸ್ತಿತ್ವ ಬಹುಕಾಲ ಇರದು ಎಂದು ನೀವು ಅರಿಯಲೆಂದು ಮಹಾನ್ ಗುರುಗಳ ಅಪೇಕ್ಷೆ. ಮುಂದಿನ ಕಾಯಿಲೆ ನಿಮ್ಮ ಅಂತ್ಯಕ್ಕೆ ಕಾರಣವಾಗುತ್ತದೆ ಎಂದ ಆತ. ಮೌನ ಆವರಿಸಿತು. ಆ ಸಮಯಕ್ಕೆ ನನಗೆ ಭಯವಾಗಲಿಲ್ಲ. ಪ್ರಶಾಂತತೆಯ ಸ್ಪಂದನೆಗಳು ಮಾತ್ರ ಅನುಭವಕ್ಕೆ ಬಂದವು. ಕೊನೆಗೆ ಮತ್ತೆ ಆತ ನನ್ನನ್ನು ಕುರಿತು ಹೇಳಿದ. ಒಂದು ಬೆಳ್ಳಿಯ ತಾಯಿತಿಯನ್ನು ನೀವು ರಕ್ಷಿಸಿಟ್ಟುಕೊಳ್ಳಬೇಕು. ನಾನದನ್ನು ಈ ದಿನ ಕೊಡುವುದಿಲ್ಲ. ನನ್ನ ಮಾತಿನ ಸತ್ಯವನ್ನು ಸಮರ್ಥಿಸಲು ನಾಳೆ ನೀವು ಧ್ಯಾನ ಮಾಡುತ್ತಿರುವಾಗ ಆ ತಾಯಿತಿ ನಿಮ್ಮ ಕೈಗೆ ಪ್ರಾಪ್ತವಾಗುತ್ತದೆ. ನಿಮ್ಮ ಮರಣಶಯ್ಯೆಯಲ್ಲಿ ನಿಮ್ಮ ಹಿರಿಯ ಮಗ ಅನಂತನಿಗೆ ಈ ತಾಯಿತಿಯನ್ನು 1 ವರ್ಷ ಇಟ್ಟುಕೊಂಡಿರಬೇಕೆಂದು, ಅನಂತರ ನಿಮ್ಮ 2ನೆಯ ಮಗನಿಗೆ ಕೊಡಬೇಕೆಂದು ನಿರ್ದೇಶನ ಮಾಡಬೇಕು. ಆ ತಾಯಿತಿಯ ಅರ್ಥವೇನೆಂಬುದನ್ನು ಮುಕುಂದ ಮಹಾತ್ಮರುಗಳಿಂದ ತಿಳಿಯುತ್ತಾನೆ. ಪ್ರಾಪಂಚಿಕವಾದ ಎಲ್ಲ ಭರವಸೆಗಳನ್ನು ತೊರೆದು ಭಗವಂತನ ಗಾಢ ಅನ್ವೇಷಣೆಗೆಂದು ಹೊರಡಲು ಸಿದ್ಧನಾಗುವ ಸಮಯದಲ್ಲಿ ಅವನು ಅದನ್ನು ಸ್ವೀಕರಿಸಬೇಕು. ಕೆಲವು ವರ್ಷಗಳ ಕಾಲ ಆ ತಾಯಿತಿಯನ್ನು ಅವನು ಇಟ್ಟುಕೊಂಡಾಗ ಅದರ ಉದ್ದೇಶ ನೆರವೇರಿದೊಡನೆಯೇ ಅದು ಅದೃಶ್ಯವಾಗಿ ಬಿಡುತ್ತದೆ. ಎಂತಹ ರಹಸ್ಯ ಸ್ಥಳದಲ್ಲಿ ಬಚ್ಚಿಟ್ಟರೂ ಎಲ್ಲಿಂದ ಬಂದಿತೋ ಅಲ್ಲಿಗೆ ಅದು ಹಿಂದಿರುಗುತ್ತದೆ. ನಾನು ಸಾಧುವಿಗೆ ಭಿಕ್ಷೆಯನ್ನು ನೀಡಿ ಅತಿಶಯ ಭಕ್ತಿಯಿಂದ ಆತನಿಗೆ ನಮಸ್ಕರಿಸಿದೆ. ನಾನು ನೀಡಿದ ಭಿಕ್ಷೆಯನ್ನು ಸ್ವೀಕರಿಸದೆ ಆತ ಆಶೀರ್ವದಿಸಿ ಹೊರಟು ಹೋದ. ಮಾರನೆಯ ಸಂಜೆ ಕೈ ಮುಗಿದುಕೊಂಡು ಧ್ಯಾನ ಮಾಡುತ್ತಾ ಕುಳಿತಿದ್ದಾಗ ಆ ಸಾಧು ಆಶ್ವಾಸನೆ ಕೊಟ್ಟಂತೆಯೇ ನನ್ನ ಹಸ್ತಗಳ ನಡುವೆ ಬೆಳ್ಳಿಯ ತಾಯಿತಿ ಆವಿರ್ಭವಿಸಿತು. ತಣ್ಣಗಿನ ನಯವಾದ ಸ್ಪರ್ಶದಿಂದ ನನಗೆ ಅದರ ಅರಿವಾಯಿತು. 2 ವರ್ಷಗಳ ಮೇಲ್ಪಟ್ಟು ನಾನದನ್ನು ಜಾಗರೂಕತೆಯಿಂದ ರಕ್ಷಿಸಿಟ್ಟುಕೊಂಡೆ. ಈಗ ಅದನ್ನು ಅನಂತನ ರಕ್ಷಣೆಗೆ ಒಪ್ಪಿಸಿದ್ದೇನೆ. ನನ್ನ ಮಹಾನ್ ಗುರು ನನ್ನನ್ನು ಅನಂತತೆಯ ಬಾಹುಗಳಿಗೆ ಕರೆದೊಯ್ಯುವವನಾಗಿರುವುದರಿಂದ ನನಗಾಗಿ ವ್ಯಥಪಡಬೇಡ. ಶುಭವಾಗಲಿ ನನ್ನ ಮಗುವೇ. ಜಗನ್ಮಾತೆ ನಿನ್ನನ್ನು ರಕ್ಷಿಸುವಳು. ತಾಯಿತಿಯನ್ನು ಪಡೆದೊಡನೆಯೇ ದಗದಗಿಸುವ ಬೆಳಕಿನ ಜ್ವಾಲೆ ನನ್ನನ್ನು ಆಕ್ರಮಿಸಿತು. ಅನೇಕ ಸುಪ್ತವಾಗಿದ್ದ ಸ್ಮರಣೆಗಳು ಎಚ್ಚರಗೊಂಡವು. ದುಂಡಗೆ ವಿಲಕ್ಷಣವಾಗಿದ್ದ ತಾಯಿತಿಯಲ್ಲಿ ಸಂಸ್ಕೃತದ ಅಕ್ಷರಗಳು ಬರೆಯಲ್ಪಟ್ಟಿದ್ದವು. ಅವ್ಯಕ್ತವಾಗಿ ನನ್ನ ಹೆಜ್ಜೆಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದ ನನ್ನ ಪೂರ್ವ ಜನ್ಮಗಳ ಗುರುಗಳಿಂದ ಅದು ಬಂದದ್ದೆಂದು ನನಗರ್ಥವಾಯಿತು. ವಾಸ್ತವವಾಗಿ ಇನ್ನೂ ಹೆಚ್ಚಿನ ಗಮನಾರ್ಹ ಸಂಗತಿಯೂ ಅದರಲ್ಲಿತ್ತು. ಆದರೆ ತಾಯಿತಿಯ ಹೃದಯವನ್ನು ಸಂಪೂರ್ಣವಾಗಿ
ತಿಳಿದು ನೋಡಲು ಯಾರಿಂದಲೂ ಆಗದಿರಬಹುದು. ನನ್ನ ಬಾಳಿನ ಮಹಾ ದುಃಖಕರವಾದ ಸಂದರ್ಭಗಳಲ್ಲಿ ಹೇಗೆ ಆ ತಾಯಿತಿ ಕಡೆಗೆ ಅದೃಶ್ಯವಾಯಿತು ಮತ್ತು ಹೇಗೆ ಅದನ್ನು ಕಳೆದುಕೊಂಡಿದ್ದು ನನಗೆ ಗುರುವು ದೊರೆತ ಸೂಚನೆಯಾಯಿತು ಎಂಬುದನ್ನು ಈ ಅಧ್ಯಾಯದಲ್ಲಿ ಹೇಳಲಾಗದಿರಬಹುದು. ಆದರೆ ಹಿಮಾಲಯವನ್ನು ಸೇರಲು ಮಾಡಿದ ಪ್ರಯತ್ನಗಳೆಲ್ಲ ಭಂಗಗೊಂಡಿದ್ದ ಸಣ್ಣ ಹುಡುಗ ಪ್ರತಿದಿನ ತನ್ನ ತಾಯಿತಿಯ ಗರಿಗಳ ಮೇಲೆ ಬಹುದೂರದವರೆಗೆ ಪಯಣಿಸುತ್ತಿದ್ದ.